ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರಿಂದನೇ ಶುರು ಮಾಡೋಣ. ಡಬ್ಲ್ಯೂ ಅವರು ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡಿದೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಬ್ಯಾಕ್ ಲ್ಯಾಶ್ ಅಲ್ಲಿ ಆದಂತಹ ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರ ಪೂರ್ತಿ ಮ್ಯಾಚ್ ನ ತನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೆ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಇತ್ತೀಚೆಗೆ ಆ ಎಲ್ಲಾ ರೆಸ್ಟ್ರಿಕ್ಷನ್ ಗಳನ್ನು ಕೂಡ ತೆಗೆದಿದ್ದಾರೆ. ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಕೆಟ್ಟ ಕೆಲಸನ ಮಾಡಿ ಅಥವಾ ಅವನ ಮೇಲೆ ಯಾವ್ದಾದ್ರು ಕೇಸ್ ಇದ್ದಾಗ ಅವನ ನೇಮ್ ನ ಡಬ್ಲ್ಯೂ ಅವರು ಮೊದಲು ಮೆನ್ಷನ್ ಮಾಡ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ಮೆನ್ಷನ್ ಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಕೇಸು ತುಂಬಾನೇ ಡಿಫರೆಂಟ್ ಅಂತಾನೆ ಹೇಳ್ಬಹುದು. ಇನ್ನೂ ಕೂಡ ಅವ್ರ ಮೇಲೆ ಇರ್ತಕ್ಕಂತಹ ಅಲಿಗೇಷನ್ಸ್ ಗಳು ಪ್ರೂವ್ ಆಗಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾ ಇದೆ. ಅಂಡ್ ಅದರಿಂದನೇ ಈಗ ಬ್ಯಾಕ್ ಲ್ಯಾಶ್ ನ ಪ್ರಮೋಟ್ ಮಾಡೋದಕ್ಕೆ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆಲೆಬ್ರಿಟಿ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಈ ವರ್ಷ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ಟ್ಯಾಗ್ ಟೀಮ್ ಆಗಿ ನೋಡೋದಕ್ಕೆ ಸಿಗ್ತಾರೆ. ಅವರ ಅಪೋನೆಂಟ್ ಯಾರಾಗಿರ್ತಾರೆ ಅಂತ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಟ್ಯಾಗ್ ಟೀಮ್ ಅಪೋನೆಂಟ್ ಆಗಿ ಬ್ಯಾಡ್ ಬನ್ನಿ ಅವ್ರನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದಾರಂತೆ. ಸೊ ಒಂದ್ ಕಡೆ ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ಇದ್ರೆ, ಇನ್ನೊಂದ್ ಕಡೆ ಬ್ಯಾಡ್ ಬನ್ನಿ ಅಂತಹ ಸೆಲೆಬ್ರಿಟಿ ಹಾಗೆ ಅವರ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಒಬ್ಬ ಸೂಪರ್ ಸ್ಟಾರ್ ನೋಡೋದಕ್ಕೆ ಸಿಗಬಹುದು. ಸೊ ಒಂದ್ ರೀತಿ ಸೆಲೆಬ್ರಿಟಿ ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಈ ವರ್ಷ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ನಿಮ್ಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಟ್ಯಾಗ್ ಟೀಮ್ ನೇನೋ ಪ್ಲಾನ್ ಮಾಡ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ಬ್ಯಾಕ್ ಲ್ಯಾಶ್ ಅಲ್ಲಿ ಆಗುತ್ತೋ ಅಥವಾ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಆಗುತ್ತೋ ಇನ್ನೂ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಬ್ಯಾಕ್ ಲ್ಯಾಶ್ ಗೆ ಇನ್ನೇನು ಬರೀ 2 ವಾರ ಬಾಕಿ ಇರೋದು. ಅಷ್ಟೊತ್ತಿಗೆ ಡಬ್ಲ್ಯೂ ಅವರು ಇಂತ ಒಂದು ದೊಡ್ಡ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿ ಸ್ಟೋರಿನ ಬಿಲ್ಡ್ ಮಾಡೋದು ತುಂಬಾನೇ ಟೈಮ್ ಆಗುತ್ತೆ. ಅದರಿಂದ ಬ್ಯಾಕ್ ಲ್ಯಾಶ್ ಅಲ್ಲಿ ಈ ಒಂದು ಮ್ಯಾಚ್ ಆಗ್ಲೂಬಹುದು, ಆಗ್ದಲೇನು ಇರಬಹುದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗೆ ಕರೆಂಟ್ಲಿ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿಲ್ವಂತೆ. ಸೊ ಇದ್ರ ಪ್ರಕಾರ ಈ ಬಾರಿಯ ಬ್ಯಾಕ್ ಲ್ಯಾಶ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ನಿಜವಾಗ್ಲೂ ತುಂಬಾನೇ ಬೇಜಾರೇನೋ ಆಗ್ತಾ ಇದೆ. ಬಟ್ ಡಬ್ಲ್ಯೂ ಅವರು ಫ್ಯೂಚರ್ ಗೆ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಮಂಡೇ ನೈಟ್ ರಾ ನ ನೋಡಿದ್ಮೇಲೆ ನಮಗೂ ಕೂಡ ಗೊತ್ತಾಯ್ತು, ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗಂತೂ ರೋಮನ್ ರೈನ್ಸ್ ಅಂಡ್ ಸಿಎಂ ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಪ್ಲಾನ್ ಮಾಡಿದಿದ್ರೆ ಇವತ್ತು ಮಂಡೇ ನೈಟ್ ರೋಲಿ ಆ ಒಂದು ಆಂಗಲ್ ನಮಗೆ ನೋಡೋದಕ್ಕೆ ಸಿಗೋದು. ಬಟ್ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವರ ಆಂಗಲ್ ನ ತೋರಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಈ ಒಂದು ಫ್ಯಾಕ್ಷನ್ ಏನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆತ್ ರೋಲೆನ್ಸ್, ಪಾಲ್ ಹಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಟ್ರಯೋ ಫ್ಯಾಕ್ಷನ್. ಈ ಒಂದು ಫ್ಯಾಕ್ಷನ್ ನ ನೇಮು ದ ಫ್ಯೂಚರ್ ಆಫ್ ಇಂಡಸ್ಟ್ರಿ ಅಂತ. ಇದನ್ನ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಗೈಸ್, ಈ ಒಂದು ಫ್ಯಾಕ್ಷನ್ ನೆಕ್ಸ್ಟ್ ಯಾವ ದೊಡ್ಡ ಕೆಲಸಗಳನ್ನ ಮಾಡುತ್ತೆ ಅಂತ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಈ ಒಂದು ಫ್ಯಾಕ್ಷನ್. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಾಲ್ಡ್ ಫ್ರಾಡ್ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವ್ರನ್ನ ನಾವು ಇನ್ ಮುಂದೆ ಇದೇ ರೀತಿ ಕರಿಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಅವರು ನಮಗೆ ತುಂಬಾನೇ ಡಿಸಪಾಯಿಂಟ್ ಮಾಡಿದ್ದಾರೆ. ಏನೇ ಆಗ್ಲಿ, ಇವತ್ತಿನ ಮಂಡೇ ನೈಟ್ ರಲ್ಲಿ ನಮಗೆ ರಾಕ್ ಅವರ ರೆಫರೆನ್ಸ್ ನೋಡೋದಕ್ಕೆ ಸಿಕ್ತು. ಅಂಡ್ ಅದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬಬ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಈ ಒಂದು ಫ್ಯಾಕ್ಷನ್ ಏನಿದೆ ಅದರ ಲೀಡರ್ ಆಗಿ ರಾಕ್ ಅವರೇ ಇದ್ದಾರೆ ಅಂತ ಇನ್ನೂ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಸೆತ್ ರೋಲೆನ್ಸ್ ಅವರು 2 ಬಾರಿ ರಾಕ್ ಅವರ ರೆಫರೆನ್ಸ್ ನ ಮಾಡ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ನೀವೇನಾದ್ರೂ ರಸಲ್ ಮೇನಿಯಾನ ನೋಡಿಲ್ಲ ಅಂದ್ರೆ, ನೀವೇನಾದ್ರೂ ಇನ್ನೂ ಕೂಡ ಲಿವಿಂಗ್ ಅಂಡರ್ ದ ರಾಕ್ ಇದ್ರೆ ನಿಮಗೆ ನಾನು ಹೇಳ್ತೀನಿ, ನಾನು ಈ ಬಾರಿಯ ರಸಲ್ ಮೇನಿಯಾ ಮೈನ್ ಇವೆಂಟ್ ನ ವಿನ್ ಆದವನು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಇಲ್ಲಿ ಅವರು ಲಿವಿಂಗ್ ಅಂಡರ್ ದ ರಾಕ್ ಅಂತ ರಾಕ್ ಅವರ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಇನ್ನ ಒಂದು ಡೀಟೇಲ್ ಆಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಕಡೆದಾಗಿ ಸ್ಯಾಮಿ ಝೈನ್ ಅವ್ರನ್ನ ಫಿನಿಶ್ ಮಾಡು ಅಂತ ಹೇಳ್ಬೇಕಾದ್ರೆ ನಮ್ಮ ರಾಕ್ ಅವರು ಯಾವಾಗ್ಲೂ ಕೂಡ ಫಿನಿಶ್ ಮಾಡುವಂತ ಸೈನ್ ನ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಆ ಒಂದು ಸೈನ್ ನ ಮಾಡಿ ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾರೆ, ನೀನು ಸ್ಯಾಮಿ ಝೈನ್ ಅವ್ರನ್ನ ಫಿನಿಶ್ ಮಾಡು ಅಂತ. ಅಂದ್ರೆ ನಮ್ಮ ರಾಕ್ ಅವರು ಯಾವ ರೀತಿ ರಸಲ್ ಮೇನಿಯಾದಲ್ಲಿ ಫಿನಿಶ್ ಮಾಡೋ ಸೈನ್ ನ ಮಾಡಿದ್ರು, ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ಅವರಿಗೆ ಫಿನಿಶ್ ಮಾಡುವಂತ ಸೈನ್ ನ ಕೊಟ್ಟಿದ್ರು, ಅದೇ ರೀತಿ ಸೈನ್ ನ ಅದೇ ರೀತಿ ಸಿಮಿಲರ್ ವೇ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾರೆ, ಸ್ಯಾಮಿ ಝೈನ್ ಅವ್ರನ್ನ ಫಿನಿಶ್ ಮಾಡ್ಬಿಡು ಅಂತ. ಸೊ ಇದರಿಂದ ಎಲ್ಲ ಡಬ್ಲ್ಯೂ ಅವರು ಟೀಸ್ ನಂತೂ ಮಾಡ್ತಾ ಇದೆ ರಾಕ್ ಅವರ ಟೀಸ್ ನ. ಬಟ್ ರಾಕ್ ಅವರು ಬರ್ತಾರೋ ಇಲ್ವೋ ಅನ್ನೋದೇ ತುಂಬಾನೇ ಡೌಟ್ ಆಗಿದೆ. ಸೊ ಟೀಸ್ ನ ಮಾಡ್ತಾರೆ,
ಬಂದ್ರೆ ಅದು ಇದಕ್ಕೆ ಟೀಸ್ ಅಂತಾರೆ, ಬರ್ಲಿಲ್ವಾ ಅಂದ್ರೆ ಆ ಒಂದು ಟೀಸ್ ನೇ ಡಬ್ಲ್ಯೂ ಅವರು ಮೆನ್ಷನ್ ಮಾಡೋದಿಲ್ಲ. ಸದ್ಯಕ್ಕೆ ಡಬ್ಲ್ಯೂ ಆ ರೀತಿ ನಡೀತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.